ನಗರಗಳ ಬೆಳಕು ಆಕಾಶವನ್ನು ಪ್ರಕಾಶಮಾನಗೊಳಿಸುವ ಮೊದಲು ರಾತ್ರಿ ಆಕಾಶ ನೋಡಿದಾಗ ಆಕಾಶಾದ್ಯಂತ ನಿಗೂಢ ಹೊಳೆಯುವ ಬಿಳಿ ಪಥ ಕಾಣಸಿಗುತ್ತಿತ್ತು. ಜನರು ಇದನ್ನು ಆಕಾಶಗಂಗೆ ಎಂದು ಕರೆಯುತ್ತಿದ್ದರು. ಅದು ನಿಜವಾಗಿಯೂ ಏನು ಮತ್ತು ಅದರ ವಿಶೇಷತೆ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಗ್ಯಾಲಕ್ಸಿಯು ತನ್ನ ಗುರುತ್ವಾಕರ್ಷಣ ಬಲದಿಂದ ತನ್ನ ಸುತ್ತ ಇರುವಂತಹ ಕೋಟ್ಯಾಂತರ ನಕ್ಷತ್ರಗಳು, ಗ್ರಹಗಳು, ಅನಿಲ ಮತ್ತು ಧೂಳಿನ ಬೃಹತ್ ಸಂಗ್ರಹವಾಗಿರುವಂತಹ ಒಂದು ವಿಶಾಲವಾದಂತಹ ಒಂದು ಸಮೂಹ. ನಾವು ಈ ಚಿತ್ರದಲ್ಲಿ ನೋಡುವುದಾದರೆ ಕೋಟ್ಯಾಂತರ ನಕ್ಷತ್ರಗಳು ಸುಳಿಯಾಕಾರದಲ್ಲಿ ನಾವು ಕಾಣಬಹುದು. ಗ್ಯಾಲಕ್ಸಿ ಎಂದರೆ ನಕ್ಷತ್ರಗಳ ದೊಡ್ಡ ಕುಟುಂಬವನ್ನು ನಾವು ಗ್ಯಾಲಕ್ಸಿ ಎಂದು ನಾವು ಕರೀತೇವೆ. ಗ್ಯಾಲಕ್ಸಿಯ ವಿಧಗಳನ್ನು ನೋಡೋದಾದ್ರೆ ಸ್ಪೈರಲ್ ಗ್ಯಾಲಕ್ಸಿ ಅಥವಾ ಸುಳಿಯಾಕಾರದಂತ ಗ್ಯಾಲಕ್ಸಿಗಳು, ಇವು ತಿರುಗುವ ಚಕ್ರದಂತೆ ನಮಗೆ ಗೋಚರವಾಗುವಂತದ್ದು. ಇವು ಮಡಚಿಕೊಂಡಂತೆ ಇರುವಂತಹ ವಕ್ರ ಬಾಹುಗಳು ನಾವು ಕಾಣಬಹುದು ಮತ್ತು ಪಿನಿವಿಲ್ನಂತೆ ಕಾಣಸಿಗುತ್ತವೆ. ನಮ್ಮ ವಾಸಸ್ಥಳವಾದಂತಹ ಆಕಾಶಗಂಗೆ ಗ್ಯಾಲಕ್ಸಿಯು ಕೂಡ ಸ್ಪೈರಲ್ ವಿಧದ ಗ್ಯಾಲಕ್ಸಿಯೇ ಆಗಿರುವಂತದ್ದು. ಎರಡನೇದಾಗಿ ಎಲಿಪ್ಟಿಕಲ್ ಗ್ಯಾಲಕ್ಸಿಗಳು ಅಥವಾ ಅಂಡಾಕಾರದ ಗ್ಯಾಲಕ್ಸಿಗಳು, ಇವು ಮೃದುವಾಗಿ ಮಿನುಗುವ ಗುಣವನ್ನು ಹೊಂದಿದೆ ಮತ್ತು ಯಾವುದೇ ರೀತಿಯಾದಂತಹ ಬಾವುಗಳನ್ನು ನಾವು ಕಾಣಲು ಸಾಧ್ಯವಿಲ್ಲ. ಇವು ದೊಡ್ಡ ಮಿಂಚುವಂತಹ ನಕ್ಷತ್ರಗಳ ಗುಂಪಿನಂತೆ ಇವು ನಮಗೆ ಗೋಚರವಾಗುವಂತದ್ದು. ಅದೇ ರೀತಿಯಾಗಿ ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಥವಾ ಅನಿಯಮಿತ ಗ್ಯಾಲಕ್ಸಿಗಳು, ಇವು ಯಾವುದೇ ನಿರ್ದಿಷ್ಟ ಆಕಾರವು ಕೂಡ ಹೊಂದಿರುವುದಿಲ್ಲ. ಇವು ಅಸ್ತವ್ಯಸ್ತವಾಗಿ ಅಥವಾ ಮುರಿದು ಹೋದಂತೆ ನಮಗೆ ಗೋಚರವಾಗುವಂತದ್ದು ಹಾಗೂ ವೃತ್ತಾಕಾರವೂ ಆಗಿರುವುದಿಲ್ಲ ಮತ್ತು ಸ್ಪೈರಲ್ ಆಕಾರದಲ್ಲೂ ಕೂಡ ನಾವು ನೋಡಲು ಸಾಧ್ಯವಿಲ್ಲ. ಈಗ ಚಾಟ್ ಬಾಕ್ಸ್ ಪ್ರಶ್ನೆ ನೋಡೋಣ. ನಾವು ಜೀವಿಸುತ್ತಿರುವ ಗ್ಯಾಲಕ್ಸಿಯ ಹೆಸರೇನು? ಆಕಾಶಗಂಗೆ, ಮಿಲ್ಕಿವೇ. ಆಕಾಶಗಂಗೆ ಎನ್ನುವಂಥದ್ದು ನಮ್ಮ ಸೌರಮಂಡಲಕ್ಕೆ ಸೇರಿರುವಂತಹ ಒಂದು ಗ್ಯಾಲಕ್ಸಿಯ ಹೆಸರು. ರಾತ್ರಿಯ ಸಮಯದಲ್ಲಿ ಆಕಾಶವನ್ನು ನಾವು ನೋಡಿದಾಗ ಅಲ್ಲಿ ಕಾಣಸಿಗುವಂತಹ ಹಾಲಿನಂತೆ ಒಂದು ಬೆಳಕಿನ ಹಾದಿಯನ್ನ ನಾವು ಆಕಾಶಗಂಗೆಯನ್ನು ನಾವು ಕರಿತೇವೆ. ಸೊ ಆಕಾಶಗಂಗೆ ಗ್ಯಾಲಕ್ಸಿಯು ಒಂದು ದೊಡ್ಡ ಸುಳಿಯಾಕಾರದಂತಹ ಒಂದು ಗ್ಯಾಲಕ್ಸಿ ಆಗಿರುವಂತದ್ದು. ಇದರಲ್ಲಿ ನಮ್ಮ ಸೌರವ್ಯೂಹ ಸೇರಿ ಶತಕೋಟಿ ನಕ್ಷತ್ರಗಳು ಮತ್ತು ಅನೇಕ ಗ್ರಹ ವ್ಯವಸ್ಥೆಗಳನ್ನು ನಾವು ಕಾಣಬಹುದು. ಈ ಗ್ಯಾಲಕ್ಸಿಯನ್ನು ದಂಡಾಕೃತಿಯ ಸುಳಿಯಾಕಾರದ ಗ್ಯಾಲಕ್ಸಿ ಎಂದು ನಾವು ವರ್ಗೀಕರಿಸಬಹುದಾಗಿದೆ. ಅಂದ್ರೆ ಇದರ ಮಧ್ಯಭಾಗದಲ್ಲಿ ನಕ್ಷತ್ರಗಳಿಂದ ನಿರ್ಮಿತವಾದಂತಹ ಒಂದು ದಂಡದ ಆಕಾರದ ರಚನೆ ನಾವು ನೋಡಬಹುದು. ಆ ಮಧ್ಯಭಾಗದಿಂದ ಸುಳಿಯಂತೆ ಬಾವುಗಳು ಹೊರಚಾಚಿಕೊಂಡಿರುವಂತದ್ದು. ಆಕಾಶಗಂಗೆ ಗ್ಯಾಲಕ್ಸಿಯು ಹಲವಾರು ಮುಖ್ಯ ಭಾಗಗಳಿಂದ ನಿರ್ಮಿತವಾಗಿರುವಂತದ್ದು ಮತ್ತು ಪ್ರತಿಯೊಂದು ಭಾಗವೂ ಕೂಡ ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಹೊಂದಿದ್ದು, ದಟ್ಟವಾದ ಕೇಂದ್ರ ಭಾಗದ ಒಂದು ನ್ಯೂಕ್ಲಿಯಸ್ ಇದು ಗ್ಯಾಲಕ್ಸಿಯ ಅತಿ ಮಧ್ಯಭಾಗ. ಇಲ್ಲಿ ಸೂರ್ಯನಿಗಿಂತಲೂ ಸುಮಾರು 4 ಮಿಲಿಯನ್ ಪಟ್ಟು ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿರುವ ಅತಿ ಬೃಹದಾಕಾರದ ಒಂದು ಬ್ಲಾಕ್ ಹೋಲ್ ಅನ್ನು ಹೊಂದಿರುವಂತದ್ದು. ತನ್ನ ಸುತ್ತಲಿನ ನಕ್ಷತ್ರಗಳು ಮತ್ತು ಅನಿಲಗಳನ್ನು ತನ್ನ ಗುರುತ್ವಾಕರ್ಷಣ ಬಲದಿಂದ ಇದು ಹಿಡಿದಿಟ್ಟುಕೊಂಡಿರುವಂತದ್ದು ನಾವು ಕಾಣಬಹುದು. ನ್ಯೂಕ್ಲಿಯಸ್ ಸುತ್ತಲೂ ಇರುವಂತಹ ದುಂಡಗಿನ ದಪ್ಪನೆಯ ಭಾಗವೇ ಉಬ್ಬಿದಂತಹ ಒಂದು ಪ್ರದೇಶ. ಇಲ್ಲಿ ಮುಖ್ಯವಾಗಿ ಹಳೆಯ ನಕ್ಷತ್ರಗಳು ಮತ್ತು ಅನಿಲಗಳಿಂದ ತುಂಬಿರುವಂತಹ ಒಂದು ದುಂಡಗಿನ ದಪ್ಪನೆಯ ಪ್ರದೇಶ. ಕೇಂದ್ರ ಭಾಗದಿಂದ ಹೊರಮುಖವಾಗಿ ಚಾಚಿಕೊಂಡಿರುವಂತಹ ತಟ್ಟೆಯಾಕಾರದ ಒಂದು ಪ್ರದೇಶದಲ್ಲಿ ಸುಳಿಯಾಕಾರದ ಬಾವುಗಳು ನಾವು ಕಾಣಬಹುದು. ಇಲ್ಲಿ ಹೆಚ್ಚಾಗಿ ಹಳೆಯ ನಕ್ಷತ್ರಗಳು, ನಿಹಾರಿಕೆಗಳು ಮತ್ತು ಅನಿಲಗಳನ್ನು ನಾವು ನೋಡಬಹುದಾಗಿದೆ. ಆಕಾಶಗಂಗೆ ಗ್ಯಾಲಕ್ಸಿಯಲ್ಲಿ ಸುಳಿಯಾಕಾರದ ಬಾಹುಗಳು ಇದ್ದು, ಈ ಬಾಹುಗಳಲ್ಲಿ ಪ್ರಕಾಶಮಾನವಾದಂತಹ ಬಿಸಿಯಾದ ಎಳೆಯ ನಕ್ಷತ್ರಗಳು ಹೆಚ್ಚು ಕಂಡುಬರುವಂತದ್ದು. ಇವು ಹೊಸ ನಕ್ಷತ್ರಗಳು ರೂಪುಗೊಳ್ಳುವ ಒಂದು ಸಕ್ರಿಯ ಪ್ರದೇಶವಾಗಿರುವಂತದ್ದು ನಾವು ಕಾಣಬಹುದು. ಅಂದ್ರೆ ಇಲ್ಲಿ ಅನಿಲ ಮತ್ತು ಧೂಳು ಹೆಚ್ಚಾಗಿ ಕಂಡುಬರೋದ್ರಿಂದ ನಕ್ಷತ್ರಗಳ ಜನನ ಆಗುವಂತದ್ದು. ಗ್ಯಾಲಕ್ಸಿಯ ಮಧ್ಯಭಾಗ ಮತ್ತು ಬಾಹುಗಳ ಸುತ್ತ ಹಳೆಯ ನಕ್ಷತ್ರಗಳು, ಗೋಳಾಕಾರದ ನಕ್ಷತ್ರ ಸಮೂಹಗಳನ್ನು ನಾವು ಕಾಣಬಹುದು. ಎಲ್ಲವೂ ಸೇರಿ ಒಂದು ಪ್ರಭಾವಲಯವನ್ನ ರೂಪಿಸುತ್ತವೆ. ಈ ಪ್ರಭಾವಲಯದಲ್ಲಿ ಗಾಢ ತಮಸ್ಸಿನ ಒಂದು ಪದಾರ್ಥ ಕೂಡ ನಾವು ಕಾಣಬಹುದು. ಈ ಪ್ರಭಾವಲಯವು ಗ್ಯಾಲಕ್ಸಿಯ ಗೋಚರಿಸುವಂತಹ ಅಂಚುಗಳಿಗಿಂತಲೂ ದೂರದವರೆಗೆ ಇದೇನಾಗ್ತಾ ಹೋಗುತ್ತೆ, ವಿಸ್ತರಿಸಿಕೊಂಡಿರುವಂತದ್ದು. ನಮ್ಮ ಸೌರವ್ಯೂಹವು ಆಕಾಶಗಂಗೆ ಗ್ಯಾಲಕ್ಸಿಯ ಒಂದು ಭಾಗವಾಗಿದ್ದು, ಇದು ಗ್ಯಾಲಕ್ಸಿಯ ಸುಳಿಯಾಕಾರದ ಒಂದು ಬಾಹುವಿನಲ್ಲಿ ನಾವು ಕಾಣಬಹುದು. ವಿಶ್ವದಲ್ಲಿರುವಂತಹ ಪ್ರಮುಖ ಗ್ಯಾಲಕ್ಸಿಗಳನ್ನು ನೋಡೋದಾದ್ರೆ ಮೊದಲಿಗೆ ಆಂಡ್ರೋಮಿಡ್ ಗ್ಯಾಲಕ್ಸಿ. ಇದು ನಮ್ಮ ಆಕಾಶಗಂಗೆಗೆ ಅತಿ ಹತ್ತಿರ ಇರುವಂತಹ ಒಂದು ದೊಡ್ಡ ಗ್ಯಾಲಕ್ಸಿ ಆಗಿರುವಂತದ್ದು. ಇದು ಕೂಡ ಸ್ಪೈರಲ್ ಗ್ಯಾಲಕ್ಸಿ ಆಗಿದ್ದು, ದೂರದಲ್ಲಿದ್ರೂ ಕೂಡ ಇದು ತೆಳುವಾದಂತಹ ಒಂದು ಬೆಳಕಿನ ಮಬ್ಬಿನಂತೆ ನಮಗೆ ಆಕಾಶದಲ್ಲಿ ಕಾಣಸಿಗುವಂತದ್ದು. ವಿರ್ಲ್ಪೂಲ್ ಗ್ಯಾಲಕ್ಸಿ. ವಿರ್ಲ್ಪೂಲ್ ಒಂದು ಅತ್ಯಂತ ಸುಂದರವಾದಂತಹ ಒಂದು ಸ್ಪೈರಲ್ ಗ್ಯಾಲಕ್ಸಿ ಆಗಿರುವಂತದ್ದು. ಇದರಲ್ಲಿ ಬಾಹುಗಳು ಸ್ಪಷ್ಟವಾಗಿ ನಾವು ನೋಡಬಹುದು. ಅವು ತಿರುಗುತ್ತಿರುವಂತಹ ಒಂದು ಚಕ್ರದಂತೆ ನಮಗೆ ಗೋಚರವಾಗುವಂತದ್ದು. ಇವು ಚಕ್ರದಂತೆ ಕಾಣುವುದರಿಂದ ಇದಕ್ಕೆ ವಿರ್ಲ್ಪೂಲ್ ಎಂದು ಹೆಸರು ಕೂಡ ಬಂದಿದೆ. ಅದೇ ರೀತಿಯಾಗಿ ಸಣ್ಣ ಮ್ಯಾಜೆಲೆನಿಕ್ ಕ್ಲೌಡ್, ಸ್ಮಾಲ್ ಮ್ಯಾಜೆಲೆನಿಕ್ ಕ್ಲೌಡ್ ಕೂಡ ಒಂದು ಇರ್ರೆಗ್ಯುಲರ್ ಗ್ಯಾಲಕ್ಸಿ ಆಗಿರುವಂತದ್ದು. ಇದು ಲಾರ್ಜ್ ಮ್ಯಾಜೆಲೆನಿಕ್ ಕ್ಲೌಡ್ ಗಿಂತ ಚಿಕ್ಕದಾಗಿದ್ದು, ಇದಕ್ಕೂ ನಿಶ್ಚಿತವಾದಂತಹ ಒಂದು ಆಕಾರವನ್ನು ನಾವು ನೋಡಲು ಸಾಧ್ಯವಿಲ್ಲ ಮತ್ತು ಆಕಾಶಗಂಗೆಗೆ ಹತ್ತಿರದಲ್ಲಿಯೇ ಇರುವಂತಹ ಒಂದು ಗ್ಯಾಲಕ್ಸಿ ಕೂಡ ಇದು. ಇಲ್ಲಿ ಅನೇಕ ರೀತಿಯಾದಂತಹ ನಕ್ಷತ್ರಗಳು ಮತ್ತು ಧೂಳು, ಅನಿಲ ಮೋಡಗಳನ್ನು ನಾವು ಇದರಲ್ಲಿ ಕಾಣಬಹುದಾಗಿದೆ.
ಮತ್ತಷ್ಟು ಅನುಭವಾತ್ಮಕ ಬೋಧನಾ ಕಲಿಕೆ ಸಂಪನ್ಮೂಲಗಳಾದ ಪಾಠ ಯೋಜನೆ, ಯೋಜನಾಧಾರಿತ ಕಲಿಕೆಯ ಮಾಡ್ಯೂಲ್, ವಿವರಣಾತ್ಮಕ ವಿಡಿಯೋಗಳು ಹಾಗೂ ಅಭ್ಯಾಸ ಹಾಳೆಗಳಿಗಾಗಿ ಟೀಚೋಪಿ ಅಪ್ಲಿಕೇಶನ್ ಅನ್ನು ಬಳಸಬಹುದು. ಆಕಾಶಗಂಗೆ ಗ್ಯಾಲಕ್ಸಿಯಲ್ಲಿರುವ ಶತಕೋಟಿ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರವು ನಮಗಾಗಿ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಅದು ನಮ್ಮ ಸೂರ್ಯ. ಅದರ ಸುತ್ತ ನಮ್ಮ ವಾಸಸ್ಥಾನ ಭೂಮಿ, ಚಂದ್ರ, ಗ್ರಹಗಳು ಮತ್ತು ಸಣ್ಣ ಕ್ಷುದ್ರ ಗ್ರಹಗಳು ಸುತ್ತುತ್ತದೆ. ಆದರೆ ಎಲ್ಲಾ ನಕ್ಷತ್ರಗಳು ನಮ್ಮ ಸೂರ್ಯನಂತೆ ಗ್ರಹಗಳನ್ನು ಹೊಂದಿರುವುದಿಲ್ಲ. ಮುಂದಿನ ವಿಡಿಯೋದಲ್ಲಿ ಸೂರ್ಯನ ಸುತ್ತ ಸುತ್ತುವಂತಹ ಗ್ರಹಗಳನ್ನು ನಾವು ಅನ್ವೇಷಿಸೋಣ. ಧನ್ಯವಾದಗಳು.